ವಿಶ್ವ ಮಾರುಕಟ್ಟೆಯಲ್ಲಿ ಡೀಸೆಲ್ಲು ಪೆಟ್ರೋಲು ಎಲ್ಲ ಬೆಲೆಗಳು ಅತ್ಯಂತ ಕಡಿಮೆ ಇದ್ದಾಗಲೂ ಕೂಡ ಇವರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹೆಚ್ಚು ಮಾಡಿ ಎಲ್ಲರ ಮೇಲೆ ಹೆಚ್ಚು ದರವನ್ನು ನಿಗದಿ ಮಾಡ್ತಾಯಿದ್ರು. ಅಂದರೆ ಕೇಂದ್ರ ಸರ್ಕಾರ ಅವಾಗ ನಾವು ಪ್ರಶ್ನೆ ಮಾಡಿದಾಗ ಇದು ದೇಶದ ಅಭಿವೃದ್ಧಿಗೋಸ್ಕರ ಮಾಡ್ತಾಯಿದ್ದೀವಿ, ಕೇಂದ್ರ ಸರ್ಕಾರ ನಮ್ಮ ಜನರ ಮೇಲೆ ತೆರಿಗೆಯನ್ನು ಹಾಕಿ, ಯಾಕಂದರೆ ಆ ತೆರಿಗೆ ಎಲ್ಲರ ಮೇಲೂ ಕೂಡ ಬೀಳ್ತಾಯಿತ್ತು. ಸೊ ಲಕ್ಷಾಂತರ ಕೋಟಿಯಷ್ಟು ಅವರು ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಯಿತು. ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ ದೇಶದ ಅಭಿವೃದ್ಧಿ ಅಂತ ಹೇಳ್ತಾಯಿದ್ರು. ಈಗ ಡೀಸೆಲ್ ಬೆಲೆ ನೀವು ಅಕ್ಕಪಕ್ಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಾವು ಇನ್ನೂ ಕೂಡ ಕಮ್ಮಿ ಇದ್ದೀವಿ. ಈ 2 ರೂಪಾಯಿ ಬೆಲೆ ಏರಿಕೆ ಆದ ನಂತರ ಕೂಡ ನಾವು ಅಕ್ಕಪಕ್ಕ ರಾಜ್ಯಗಳಿಗಿಂತ ಕಮ್ಮಿನೇ ಇದ್ದೀವಿ. ತಮಿಳುನಾಡು, ತೆಲಂಗಾಣ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಗಿಂತ ನಾವು ಕಮ್ಮಿನೇ ಇದ್ದೀವಿ. ಆದ್ದರಿಂದ ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಅನುಕೂಲತೆಗೋಸ್ಕರ ಮಾಡಿದ್ದೀವಿ. ಮತ್ತು ಕೆಲವು ಈಗ ಹಾಲಿನ ದರ ಏರಿಕೆ ಅದು ಕೂಡ ನೀವು ಹೋಲಿಕೆ ಮಾಡಿ ಇಡೀ ದೇಶದಲ್ಲೇ ಅತಿ ಕಮ್ಮಿ ಬೆಲೆ ನಮ್ಮ ಹಾಲಿಗಿರುವಂಥದ್ದು ಎಲ್ಲ ಕಡೆ ನೀವು ಹೋಲಿಕೆ ಮಾಡಿದಾಗ. ಮತ್ತು ಈ 5 ರೂಪಾಯಿನ ಹೆಚ್ಚು ಮಾಡಿದೆ, ಅದು ನೇರವಾಗಿ ರೈತರಿಗೆ, ಯಾರು ಹೈನುಗಾರಿಕೆ ಮಾಡುವಂಥ ಡೈರಿ ಫಾರ್ಮರ್ಸ್ ಇದ್ದಾರೆ ಅವ್ರಿಗೆ ನೇರವಾಗಿ ಆ ಹಣ ಪಾವತಿ ಆಗ್ತದೆ. ಅಂದರೆ ಆ ರೈತರ ಬದುಕು ಕೂಡ ಅವ್ರಿಗೆ ಲಾಭದಾಯಕ ಮಾಡ್ತಕ್ಕಂಥದ್ದು. ಈಗ MSP ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಏನು ಯಾವುದು ಉತ್ಪಾದನೆ ಮಾಡ್ತಾರೆ ರೈತರು ಬೆಳೆ, ಆ ಬೆಳೆಗೆ ನ್ಯಾಯಯುತ ಬೆಲೆ ಕೊಡಿ ಅಂತ ಕೇಳ್ತಾರೆ. ಅದು ಹೋರಾಟಗಳಾಗ್ತದೆ. ಈಗ ನಮ್ಮ ರಾಜ್ಯ ಕರ್ನಾಟಕ ಇವತ್ತು ಹೈನುಗಾರಿಕೆಯಲ್ಲಿ ಮುಂಚೂಣಿಲಿರುವಂಥ ಒಂದು ರಾಜ್ಯ. ನಮ್ಮ ರೈತರಿಗೆ ನಾವು ಅನುಕೂಲ ಮಾಡುವಂಥ ಕೆಲಸ BJP ಅವರು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ ಹೋಗಿ ಹೇಳಿ ಆ ರೈತರಿಗೆಲ್ಲ, ನಾವು ಈ ಥರ ಇದನ್ನು ವಿರೋಧ ಮಾಡ್ತಾಯಿದ್ದೀವಿ, ನಿಮಗೆ ಈ ದುಡ್ಡು ಕೊಡಿಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ. ಅದರಿಂದ ಪ್ರತಿಯೊಂದು ಕೂಡ ಅವರು ಒಂದು ಕೇಂದ್ರದಲ್ಲಿ ಈಗ ಟೋಲನ್ನು ಹೆಚ್ಚು ಮಾಡಿದ್ದಾರೆ, ಬೇರೆ ಹಲವಾರು ರೀತಿಯಾಗಿ GSTಯಿಂದ ಆಗಿರುವಂಥ ಟ್ಯಾಕ್ಸ್ ಹೆಚ್ಚಾಗಿರುವಂಥದ್ದು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಅದರಿಂದ ತೊಂದರೆ ಆಗಿರುವಂಥದ್ದು ನಾವು ನೋಡಿದ್ದೀವಿ. ಆದರೆ ಅದನ್ನ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಇಲ್ಲಿ ಮಾತ್ರ ಮಾತಾಡ್ತಾ ಇದ್ದಾರೆ. ಮತ್ತು ಅವ್ರಿಗೇನು ಬೇರೆ ಇಶ್ಯೂ ಇಲ್ಲ. ಆ ಕಾರಣದಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಹೇಗೆ ನಾವು ಇಕ್ಕಟ್ಟಿಗೆ ಸಿಲುಕಿಸ್ಬೋದು ಅಂತ ಉದ್ದೇಶ ಇಟ್ಕೊಂಡು ವಿರೋಧ ಪಕ್ಷ ಅವ್ರ ಡ್ಯೂಟಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ವಿರೋಧ ಪಕ್ಷದವರು ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಆದರೆ ಕೇಂದ್ರದ ಸರ್ಕಾರಗಳು ಮಾಡುವ ಸಂದರ್ಭದಲ್ಲಿ ಯಾವುದೇ ಅವ್ರಿಗೆ ಏನು ಹೇಳಿಕೆಗಳು ಕೊಡೋಕೆ ಹೋಗಲ್ಲ. ನಾವು ಮಾಡಿದಾಗ ಮಾತ್ರ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಇವತ್ತು ಮಾಡಿರತಕ್ಕಂಥದ್ದು ಕೆಲವುದೆಲ್ಲ ಅದು ಭಾಳ ವರ್ಷಗಳಿಂದ, ಈಗ BWSSBದು ಅದನ್ನು ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಭಾಳ ಎಷ್ಟೋ ವರ್ಷಗಳಾಯಿತು ಆ ದರ ನಿಗದಿಯಾಗಿ. ಈಗ ಪ್ರತಿಯೊಂದು ಸಂಸ್ಥೆ ಕೂಡ ಉಳಿಬೇಕು ತಾನೇ, BWSSB ಸಂಸ್ಥೆ ಕೂಡ ಉಳಿಬೇಕು. ಇವತ್ತು ಅವರು ಅನೇಕ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ನಷ್ಟದಲ್ಲಿದ್ದಾರೆ. ಬೇರೆ ಎಲ್ಲ ಬೆಲೆ ಏರಿಕೆ ಆಗಿ ಇವತ್ತಿನ ದಿವಸ ನಾವು ಇವ್ರದ್ದು ಮಾತ್ರ ನೀವು ನಷ್ಟದಲ್ಲೇ ನಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅಂತಿಮವಾಗಿ ತೊಂದರೆ ಆಗೋದು ಯಾರಿಗೆ? ಸಾರ್ವಜನಿಕರಿಗೆ. ಇವತ್ತು ಬೆಂಗಳೂರು ನಗರಕ್ಕೆ ನೀರು ಪೂರೈಸುವಂಥ ಕೆಲಸ ಈ ಥರ ಎಲ್ಲ ಕ್ರಮಗಳು ತೊಗೊಂಡಿದ್ದೀವಿ. ಆದ್ದರಿಂದ ಖಂಡಿತವಾಗಿಯೂ BJP ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ನಮ್ಮ ಈ ಒಂದು ವಿಷಯದಲ್ಲಿ ಮಾತಾಡೋದಕ್ಕೆ. ಆದರೂ ಕೂಡ ನಾವು ನಮ್ಮ ಜನರಿಗೆ ಏನು ಸಹಾಯ ಮಾಡುವಂಥದ್ದಿದೆ ಮತ್ತು ಏನು ನ್ಯಾಯಯುತವಾಗಿ ಮಾಡುವಂಥದ್ದಿದೆ ಖಂಡಿತ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ನೋಡಿ ಈಗ ಮತ್ತು ಕೇಂದ್ರದವ್ರು ಯಾಕೆ ಯಥೇಚ್ಛವಾಗಿ ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಮೇಲೆ ಎಷ್ಟಿತ್ತು ಗ್ಯಾಸು ನಮ್ಮ ಸರ್ಕಾರ ಇದ್ದಾಗ? 460 ರೂಪಾಯಿ ಏನೋ ಇತ್ತು. ಈಗ ಎಷ್ಟಿದೆ? ಯಾಕೆ 2ರಷ್ಟಾಯಿತು? ಅವ್ರ ಹತ್ರ ದುಡ್ಡಿಲ್ವಾ ಕೇಂದ್ರ ಸರ್ಕಾರ ಹತ್ರ? ಯಾಕೆ ಇಷ್ಟು ಟ್ಯಾಕ್ಸ್ ಹೆಚ್ಚು ಮಾಡಿದ್ರು? ಅದರಿಂದ ಪ್ರತಿಯೊಂದು ಕೂಡ ನೀವು ಗ್ಯಾರಂಟಿ ಮೇಲೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ನಮ್ಮ ಬಜೆಟ್ ಮಂಡಿಸಿದಾಗ ನಿಮ್ಗೆ ಉತ್ತರನೇ ಇರಲಿಲ್ಲ. CM ಅವ್ರನ್ನ ಹೇಗೆ ಟೀಕೆ ಮಾಡಬೇಕು ಗೊತ್ತಾಗಲಿಲ್ಲ. ಯಾಕಂದರೆ ಪ್ರತಿಯೊಂದು ಇಲಾಖೆಗೂ ಕೂಡ ಅವರು ಈ ಒಂದು ಆರ್ಥಿಕ ಒಂದು ಸುವ್ಯವಸ್ಥೆನ ಕಾಪಾಡಿಕೊಂಡು ಎಲ್ಲ ಮಿತಿ ಒಳಗಡೆ ಇಟ್ಕೊಂಡು ಗ್ಯಾರಂಟಿಗೆ ಕೂಡ ನಾವು 50,000 ಕೋಟಿಗಿಂತ ಹೆಚ್ಚು ಹಣವನ್ನು ಕೊಟ್ಟು, ಮತ್ತು ರಾಜ್ಯ ಸರ್ಕಾರದ ಏನು ಪೇ ಕಮಿಷನ್ ಪ್ರಕಾರ ಸುಮಾರು 17,000 ಕೋಟಿ ಹೆಚ್ಚು ಹೊರೆ ಆಯಿತು ರಾಜ್ಯಕ್ಕೆ. 17-18,000, ಸುಮಾರು 70,000 ಕೋಟಿ ಹತ್ತತ್ರ 65ರಿಂದ 70,000 ಕೋಟಿ ಹೆಚ್ಚು ಖರ್ಚನ್ನು ಮಾಡಿಕೊಂಡ್ರೂ ಕೂಡ ನಾವು ಆಲ್ಮೋಸ್ಟ್ ಎಲ್ಲ ಮಾನದಂಡ ಅಡಿಯಲ್ಲೇ ಇಟ್ಕೊಂಡು ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡ್ಕೊಂಡು ಮುಂದುವರೆದಿದ್ದೇವೆ. ಇದು ಇವತ್ತು ಅವ್ರಿಗೆ ನುಂಗ್ಲಾರದ ತುತ್ತಾಯಿತು BJP ಅವ್ರಿಗೆ. ನಾವು ಬಜೆಟ್ ಮಂಡಿಸಿದಾಗ ಈಗ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದೀವಿ. ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಬಿಸಿ ಊಟದ ಕಾರ್ಯಕರ್ತರು ಇರ್ಬೋದು, ಮತ್ತು ಏನು ನಮ್ಮ ಅರ್ಚಕರಿಗೂ ಕೂಡ ಅವ್ರಿಗೂ ಸಹಾಯ ಆಯಿತು. 1,000 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಎಲ್ಲ ಒಂದು ವಿಷಯದಲ್ಲೂ ಕೂಡ ನಾವು ಗಮನ ಕೊಟ್ಟು ನಾವು
ಕೆಲಸ ಮಾಡಿದ್ವಿ. ಅದರಿಂದ ಒಂದು ಕಡೆ ಯಾರಿಗೆ ಅಗತ್ಯ ಇದೆ ಅವ್ರಿಗೆ ನೆರವನ್ನು ನೀಡ್ತಾ ಇದ್ದೀವಿ, ರಾಜ್ಯದ ಹಿತವನ್ನು ಕಾಪಾಡ್ತಾ ಇದ್ದೀವಿ, ಮತ್ತು ಕೆಲವು ವಿಷಯಗಳಲ್ಲಿ ಒಂದು ನಮ್ಮ ಸಂಸ್ಥೆಗಳನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಚೆನ್ನಾಗಿ ಆಗೋದಕ್ಕೆ, ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಮಾಡಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಯಾವುದು ಈಗ ದರಗಳು ಏರೋದೇ ಇಲ್ವಾ? ಈಗ ಯಾವುದೇ ಒಂದು ಇಲಾಖೆ, ಈಗ ಜಲಮಂಡಳಿ ಇರ್ಬೋದು, ವಿದ್ಯುತ್ ಶಕ್ತಿ ಮಂಡಳಿ ಇರ್ಬೋದು, ಅಥವಾ ಸಾರಿಗೆ ಮಂಡಳಿ ಇರ್ಬೋದು, ಯಾವುದೇ ಒಂದು ಇಲಾಖೆ, ಈಗ ನೀವು ಸಂಬಳಗಳು ಹೆಚ್ಚು ಮಾಡ್ತೀರಾ. ಈಗ ಸರ್ಕಾರಿ ನೌಕರರಿಗೆ ಸಂಬಳ ಹೆಚ್ಚಾಗಿದೆ, ನಮ್ಮ ಸಂಬಳ ಹೆಚ್ಚಾಗಿದೆ, ಬೇರೆ ಅನೇಕ ನಮ್ಮ ಗುತ್ತಿಗೆ ಕಾರ್ಮಿಕರಿಗೆ ಸಂಬಳಗಳೆಲ್ಲ ಅವ್ರಿಗೆ ಏನು ಗೌರವಧನ ಅದನ್ನು ಹೆಚ್ಚು ಮಾಡಿದ್ದೀವಿ. ಯಾಕೆ ಹೆಚ್ಚು ಮಾಡ್ತೀವಿ? ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಏನು ನಾವೇನು ಹಣದುಬ್ಬರ ಏನು ಇನ್ಫ್ಲೇಷನ್ ಇರ್ತದೆ, 5%, 6%, 7% ಇರ್ತದೆ, ಬೆಲೆ ಏರಿಕೆ ಆಗ್ತಾ ಇರ್ತದೆ. ಬೆಲೆ ಏರಿಕೆ ಇಲ್ಲದೇ ಇರುವಂಥ ವ್ಯವಸ್ಥೆ ನಮ್ಮಲ್ಲೇನಿಲ್ಲ. ಸೊ ಬೆಲೆ ಏರಿಕೆ ಆದಾಗ ಅದನ್ನು ಸರಿದೂಗಿಸುವಂಥ ಕೆಲಸನೂ ಆಗಬೇಕು, ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ಒಂದು ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಬರೀ ಬೆಲೆಯನ್ನು ಏರಿಸ್ಕೊಂಡೇ ನಾವು ಸರಿಪಡಿಸ್ತೀವಿ ಅಂತ ಅಲ್ಲ, ನಮ್ಮ ಎಫಿಷಿಯನ್ಸಿನ ಅದರಲ್ಲೂ ಕೂಡ ಉತ್ತಮ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಹಣ ಏನು ದುರ್ಬಳಕೆ ಅದನ್ನು ಕಂಟ್ರೋಲ್ ಮಾಡಬೇಕು, ಎಲ್ಲಿ ಸೋರಿಕೆ ಆಗ್ತದೆ ಅದನ್ನು ಕೂಡ ಕಮ್ಮಿ ಮಾಡ್ಕೋಬೇಕು, ಮತ್ತು ಯಾವುದು ಅವಶ್ಯಕತೆ ಅದರ ಮೇಲೆ ಹೆಚ್ಚು ಖರ್ಚು ಮಾಡಬೇಕು. ಈ ಥರ ಎಲ್ಲವನ್ನು ಕೂಡ ನೋಡ್ಕೊಂಡು ಮಾಡಬೇಕು. ಸೊ ಬೆಲೆ ಏರಿಕೆಯನ್ನು ಕೂಡ, ಬೆಲೆ ಏರಿಸುವಂಥದ್ದು ಒಂದು ಅಂಗ ಆಗುತ್ತೆ. ಹಣದುಬ್ಬರನೇ ಇಲ್ಲದೆ ಹೋದರೆ ಬೆಲೆ ಏರಿಸುವಂಥ ಪ್ರಶ್ನೆ ಬರಲ್ಲ. ಆದರೆ ಪ್ರತಿ ವರ್ಷ ಬೆಲೆ ಏರಿಕೆ ಆಗೇ ಆಗುತ್ತೆ. ಯಾವುದೇ ಸಂಸ್ಥೆ ಉಳಿಬೇಕು. ಒಂದು ಸಂಬಳ ಹೆಚ್ಚಾದಾಗ ಸಂಸ್ಥೆಗೆ ಖರ್ಚು ಹೆಚ್ಚಾಯಿತು, ಆದಾಯ ಕಮ್ಮಿ ಆಯಿತು, ಆದಾಯ ನಾವು ವೃದ್ಧಿ ಮಾಡ್ಕೋಬೇಕಲ್ಲ. ಈ ಸೈಕಲ್ ಇದ್ದೇ ಇರ್ತದೆ. ಸೈಕಲ್ ಇದೆ, ಇದನ್ನು ಇಲ್ಲದೇ ನಾವು ಯಾವ ಸರ್ಕಾರ ಕೂಡ ನಡೆಸೋಕ್ಕಾಗೋದಿಲ್ಲ. ಆದರೆ ಅದು ಇತಿಮಿತಿಯಲ್ಲಿ ಇಟ್ಕೊಂಡು ಜನರಿಗೆ ಆದಷ್ಟು ಕಮ್ಮಿ ಹೊರೆ ಆಗೋದು, ಸಾಮಾನ್ಯ ಜನರಿಗೆ ಕಮ್ಮಿ ಹೊರೆ ಆಗುವಂಥ ರೀತಿ ನೋಡ್ಕೊಂಡು ಆದಷ್ಟು ಮಟ್ಟಿಗೆ ನಾವು ಸಾಗಬೇಕು. ಈಗಾಗಲೇ ನೋಡಿ, ಇ ಡಿ ಅವರಿಗೆ ಅನೇಕ ಭ್ರಷ್ಟಾಚಾರ ಆರೋಪಗಳು ಬಂತು. ಬೇರೆ ಬೇರೆ BJPಯ ಮುಖಂಡರುಗಳ ಮೇಲೆ, ಯಡಿಯೂರಪ್ಪನವ್ರ ಬಂದಿದೆ, ಕುಮಾರಸ್ವಾಮಿ ಅವ್ರ ಮೇಲೆ ಬಂದಿದೆ, ಬೇರೆ ಬೇರೆ ದೇಶದ ಅನೇಕ ಜನರ ಮೇಲೆ ಬಂದಿದೆ, ಅನೇಕ ಪ್ರಕರಣಗಳಾಯಿತು. ಯಾಕೆ ಆ ಪ್ರಕರಣಗಳಲ್ಲಿ ಇ ಡಿ ಅವರು ಹಸ್ತಕ್ಷೇಪನೇ ಮಾಡೋದಿಲ್ಲ? ಯಾಕೆ ಅಲ್ಲಿ ಎಂಟ್ರಿನೇ ಕೊಡೋದಿಲ್ಲ? ಯಾಕೆ ಸಿದ್ದರಾಮಯ್ಯವ್ರ ಕೇಸ್ ಅಂತ ಹೇಳಿದ ತಕ್ಷಣ ಇ ಡಿ ಯಾಕೆ ಓಡ್ ಬರ್ತದೆ? ಇಲ್ಲೇ ಗೊತ್ತಾಗುತ್ತೆ ಇ ಡಿ ಏನು ಅಂತ. ಇ ಡಿ ಅದೊಂದು ರಾಜಕೀಯದ ಅಸ್ತ್ರ. ಅದು BJPಯ ವಿರೋಧಿಗಳನ್ನು ತೊಂದರೆ ಕೊಡಬೇಕು, ಮುಗಿಸ್ಬೇಕು, ಸರ್ಕಾರಗಳ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು, ಪಕ್ಷಾಂತರವನ್ನು ಮಾಡಿಸ್ಬೇಕು, ಮತ್ತು ಅವರಿಗೆ ನಾವು ಬ್ಲ್ಯಾಕ್ ಮೇಲ್ ಮಾಡಬೇಕು. ಅದಕ್ಕೆ ಇ ಡಿ ಉಪಯೋಗ ಮಾಡ್ತಾರೆ. ಸೊ ಇ ಡಿ ಇವತ್ತು ಇಲ್ಲಿ ಏನು ಮೈಮೇಲೆ ಬಿದ್ದು ಇದಕ್ಕೆ ನಾವು ಇದಕ್ಕೆ ನಮ್ಗೆ ಅವಕಾಶ ಕೊಡಲೇಬೇಕು, ನಾವು ಇದನ್ನು ನೋಡಲೇಬೇಕು ಅಂತ ಹೇಳಿ ಯಾಕೆ ಈ ಥರ ಬೀಳ್ತಾರೆ? ಸೊ ಅವ್ರ ದುರುದ್ದೇಶ ಸ್ಪಷ್ಟ ಇದೆ ಇ ಡಿದು. ಒಬ್ರಿಗೆ ಸುಣ್ಣ ಇನ್ನೊಬ್ರಿಗೆ ಬಣ್ಣ ಮಾಡಿದ್ರೆ ಬೆಣ್ಣೆ ತುಪ್ಪ ಏನು ಹೇಳ್ತಾರೆ, ಬೆಣ್ಣೆ ಮತ್ತು ಸುಣ್ಣ ಅಲ್ವಾ? ಒಬ್ಬರಿಗೆ ಬೆಣ್ಣೆ ಇನ್ನೊಬ್ರಿಗೆ ಸುಣ್ಣ ಮಾಡಿದ್ರೆ ಏನು ಪ್ರಯೋಜನ? ಎಲ್ಲರೂ ಒಂದೇ ಥರ ನೋಡ್ಬೇಕು ತಾನೆ. ಯಾವುದೇ ಪ್ರಕರಣಗಳಲ್ಲಿ BJP ಮುಗಳು ಇರೋದು ಪ್ರಕರಣ ಇ ಡಿ ಹೋಗೋದೇ ಇಲ್ಲ. ಯಾವುದೇ ರಾಜ್ಯದಲ್ಲಿ ಇ ಡಿ ಅದಕ್ಕೆ ಹತ್ತಿರ ಹೋಗೋಲ್ಲ, CBI ಹತ್ತಿರ ಹೋಗೋದಿಲ್ಲ. ಬರೀ ಕಾಂಗ್ರೆಸ್ಸು ವಿರೋಧ ಪಕ್ಷವರು ಯಾರಿದ್ದಾರೆ ಅವ್ರು ಬಂದಿದ್ದ ತಕ್ಷಣ ಓಡೋಡಿ ಬರ್ತಾರೆ, ನಾವು ಇದ್ರಲ್ಲಿ ಇಂಟರ್ಫಿಯರ್ ಆಗ್ತೀವಿ, ನಾವು ಇದ್ರಲ್ಲಿ ಬರ್ತೀವಿ ಅಂತ. ಬರಲಿ, ಸ್ವಾಗತ, ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದರೆ ದುರುದ್ದೇಶ ಇಟ್ಕೊಂಡು, ರಾಜಕೀಯ ದ್ವೇಷ ಇಟ್ಕೊಂಡು, ಸಂವಿಧಾನದ ಬಾಹಿರವಾಗಿ ಇವತ್ತು ಈ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂಥ ವಿಷಯ. ತನಿಖೆ ನಾವು ಎದುರಿಸಕ್ಕೆ ತಯಾರಾಗಿದ್ದೇವೆ. ಅದೇನಾದರೂ ಕೋರ್ಟ್ ಆದೇಶದ ಪ್ರಕಾರ ನ್ಯಾಯಯುತವಾಗಿ ನಡೀತಕ್ಕಂಥದ್ದಕ್ಕೆ ನಾವು ಯಾರೂ ಕೂಡ ಅದಕ್ಕೆ ಅಡ್ಡ ಬರಲ್ಲ. ವಿಪಕ್ಷಗಳ ವಿರೋಧ ನಡುವೆ ಕೂಡ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ಕಾನೂನು ಹೋರಾಟ ಮಾಡುವಂಥ ಅವಶ್ಯಕತೆ ಮಾಡಲೇಬೇಕು. ಯಾಕಂದರೆ ಕಾನೂನು ಬಾಹಿರ ಇದು. ನೋಡಿ, ಒಂದು ಧರ್ಮದ ಸಂಸ್ಥೆಗಳಲ್ಲಿ ನೀವು ಅದನ್ನು ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡೋದಕ್ಕೆ ಹೊರಟಿರೋದು ಸರಿಯಲ್ಲ. ಎಲ್ಲ ಈಗ ನಮ್ಮ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ಇದೆ, ಧರ್ಮದತ್ತಿ ಇಲಾಖೆ, ಆಯ್ತು, ಇದನ್ನು ಕೂಡ ಕೇಂದ್ರ ಸರ್ಕಾರನೇ ತೊಗೊಂಬಿಡ್ಲಿ. ವಕ್ಫ್ ಮಾತ್ರ ಯಾಕೆ? ನಮ್ಮ ಧರ್ಮದತ್ತಿ ಏನು ಸಂಸ್ಥೆಗಳಿದೆ ಮತ್ತು ಮುಜರಾಯಿ ಇಲಾಖೆ ಇದೆ, ಅದನ್ನು ರದ್ದು ಮಾಡಿಬಿಟ್ಟು ಕೇಂದ್ರ ಸರ್ಕಾರನೇ ತಗೊಳ್ಳಿ, ಅದನ್ನೆಲ್ಲ ಅವರೇ ನಿಯಂತ್ರಣ ಮಾಡಲಿ. ಅಥವಾ ಮತ್ತು ಬೇರೆ ಕ್ರೈಸ್ತ ಧರ್ಮದ ಸಂಸ್ಥೆಗಳು ಅದನ್ನು ಕೂಡ ಅವರೇ ಅದನ್ನು ತಗೊಂಡು ನಿಯಂತ್ರಣ ಮಾಡಲಿ. ನೋಡಿ, ಸಂವಿಧಾನದಲ್ಲಿ ರಾಜ್ಯಕ್ಕೆ ಇದು ಇರುವಂಥ ಸಬ್ಜೆಕ್ಟ್ಸ್ ಏನು,
ಇದರೇನೆಂದರೆ ವಕ್ಫ್ ಭೂಮಿಗಳನ್ನು ನಾವು ಅದನ್ನು ತೀರ್ಮಾನ ಭೂಮಿ ಮೇಲೆ ಇವ್ರಿಗೇನು ಕಂಟ್ರೋಲ್ ಇದೆ ಕೇಂದ್ರ ಸರ್ಕಾರ? ಭೂಮಿ ಇರುವಂಥದ್ದು, ಲ್ಯಾಂಡ್ ಇರುವಂಥದ್ದು ಸ್ಟೇಟ್ ಸಬ್ಜೆಕ್ಟ್. ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತದೆ, ರಾಜ್ಯ ಸರ್ಕಾರ ಇರ್ತದೆ. ಕೇಂದ್ರ ಸರ್ಕಾರ ಆಸ್ತಿ ಬಿಟ್ಟು ಮಿಕ್ಕಿದೆಲ್ಲ ಆಸ್ತಿಗಳು ಅದು ರಾಜ್ಯ ಸರ್ಕಾರದ ಕಂಟ್ರೋಲ್ ಇರುವಂಥದ್ದು. ಇವರು ಬಂದು ವಕ್ಫ್ ಆಸ್ತಿಗಳ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಎಲ್ಲಿ ರೈಟ್ಸ್ ಇದೆ? ಇದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ತೀರ್ಮಾನಗಳು. ಒಂದು ಈ ಧರ್ಮ ಏನು ದತ್ತಿ ಸಂಸ್ಥೆಗಳೇನಿದೆ, ಧಾರ್ಮಿಕ ಸಂಸ್ಥೆಗಳೇನಿದೆ, ಅದು ರಾಜ್ಯ ಸರ್ಕಾರ ಸಬ್ಜೆಕ್ಟ್. ತಮಿಳ್ನಾಡಲ್ಲಿ ಒಂದು ಕಾನೂನಿದೆ, ನಮ್ಮಲ್ಲಿ ಒಂದು ಕಾನೂನಿದೆ, ಕೇರಳದಲ್ಲಿ ಒಂದು ಕಾನೂನಿದೆ, ತೆಲಂಗಾಣದಲ್ಲಿ ಬೇರೆ ಕಾನೂನಿದೆ. ಆಯ್ತು, ಮತ್ತು ತಿರುಪತಿ ಟಿ ಬೋರ್ಡ್ನ ಕೇಂದ್ರ ಸರ್ಕಾರ ವಶಪಡಿಸ್ಕೊಂಬಿಡ್ಲಿ, ಶಬರಿಮಲೆ ಇದನ್ನು ಅವರೇ ಕೇಂದ್ರ ಸರ್ಕಾರನೇ ವಶಪಡಿಸ್ಕೊಂಬಿಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ? ಎಲ್ಲರಿಗೂ ಒಂದೇ ರೂಲ್ ಮಾಡಿ, ಮತ್ತು ಇದೆಲ್ಲ ಕೇಂದ್ರದ ಆಡಳಿತ ನಾವೇ ತೀರ್ಮಾನ ಮಾಡ್ತೀವಿ, ಇದು ಸರಿಯಾಗಿದೆಯಾ ಇಲ್ವಾ, ಏನು ಮಾಡಬೇಕು ಅಂತ. ಸೊ ಈ ಥರದ ಒಂದು ತಪ್ಪು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿ ಇವರು ಮಾಡ್ತಾ ಇರುವಂಥ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಕೇಂದ್ರ ತನ್ನ ಸರ್ವಾಧಿಕಾರ ಧೋರಣೆ ಇದೆ. ನಾವು ಯಾರ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ಹಿಂದೂ ಧರ್ಮದ ಸಂಸ್ಥೆಗಳಲ್ಲಿ ನೀವು ಹಿಂದೂಯೇತರನ್ನ ನೇಮಕಾತಿ ಮಾಡ್ತೀರಾ? ಅದಕ್ಕೆ ಅಲೋ ಮಾಡೋದು. ಅದೇ ಥರ ಇಲ್ಲಿಗೆ ಯಾಕೆ ನೀವು ಅದಕ್ಕೆ ನೀವು ಬೇರೆಯವ್ರನ್ನ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ವಕ್ಫಲ್ಲಿ ಭ್ರಷ್ಟಾಚಾರ ಆಗಿದ್ದರೆ, ವಕ್ಫ್ ಸಂಸ್ಥೆಗಳಲ್ಲಿ, ವಕ್ಫ್ ಭೂಮಿಗಳ ಸಂಸ್ಥೆಗಳು ಭ್ರಷ್ಟಾಚಾರ ಆಗಿದ್ದರೆ ಅದ್ರ ಮೇಲೆ ಕ್ರಮಗಳಾಗಬೇಕು. ಯಾರೂ ಇಲ್ಲ ಹೇಳಲ್ಲ. ಯಾವುದೇ ಆಸ್ತಿ ಇರಲಿ, ಅದೇನಾದರೂ ಮೋಸ ಆಗಿದ್ದರೆ, ಅನ್ಯಾಯ ಆಗಿದ್ದರೆ, ದುರುಪಯೋಗ ಆಗಿದ್ದರೆ, ದುರ್ಬಳಕೆ ಆಗಿದ್ದರೆ ಕ್ರಮ ತಗೊಳ್ಬೇಕು. ಅದು ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇದೆ. ಕೇಂದ್ರದ ಸರ್ಕಾರ ಕೂಡ ಅವ್ರ ಗಮನಕ್ಕೆ ಬಂದರೆ ಈಗ ಎಲ್ಲ ಸಂಸ್ಥೆಗಳು ಅವ್ರದ್ದು ಇದೆ ಅಲ್ಲ, ಉಪಯೋಗ ಸರಿಪಡಿಸಿ, ಅದ್ರ ಬಗ್ಗೆ ಎರಡು ಮಾತು ಹೇಳೋಕ್ಕಾಗಲ್ಲ ನಾವು. ಆದರೆ ಅದನ್ನು ಉಪಯೋಗಿಸ್ಕೊಂಡು ಇದನ್ನೆಲ್ಲ ಕಂಟ್ರೋಲನ್ನು ನಾವೇ ತೊಗೊಂಡ್ಬಿಡ್ತೀವಿ ಅಂತ ಹೇಳುವಂಥದ್ದು ಇದು ಸಂವಿಧಾನ ಬಾಹಿರ. ಈ ಕಾನೂನನ್ನು ಖಂಡಿತವಾಗಿಯೂ ಕೋರ್ಟ್ಗೆ ಹೋಗ್ತದೆ ಮತ್ತು ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೇ ಹೋದರೆ ನಮ್ಮ ದೇಶದ ಸಂವಿಧಾನಕ್ಕೆ ವಿರುದ್ಧವಾದಂಥ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ಒಂದು ತೀರ್ಮಾನಗಳು ಇವತ್ತು ಕೇಂದ್ರ ಸರ್ಕಾರ ಸರ್ವಾಧಿಕಾರ ಧೋರಣೆ ಇಟ್ಕೊಂಡು ಗದಪ್ರಹಾರ ಮಾಡ್ತಾ ಇರ್ತಕ್ಕಂಥ ಸರಿಯಲ್ಲ. ಇದೇ ವಿರೋಧ ಇರುವಂಥದ್ದು. ಮತ್ತು ಇದು ಮುಸಲ್ಮಾನರಿಗೆ ಸೇರಿದೆ ಅಂತೇಳಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ, ನಾವು ಯಾರ ಮಾತು ಕೇಳಬೇಕಾಗಿಲ್ಲ ಅಂತ ಈ ಒಂದು ಅಹಂಕಾರದ ಒಂದು ನಡೆ ಏನಿದೆ ಇದು ಒಳ್ಳೆಯದಲ್ಲ. ಆ ಸಮಾಜದವ್ರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ದೇನೆ ನಾವು ಇಷ್ಟ ಬಂದಾಗ ಮಾಡ್ತೀವಿ. ಆ ಸಮಾಜ ಒಂದೇ ಅಲ್ಲ, ಕಾನೂನುಗಳಿದೆ. ಇದು ಅನೇಕ ರಾಜ್ಯಗಳು ಇವತ್ತು ನಾವು ರೆಸೊಲ್ಯೂಷನ್ ಮಾಡಿದ್ವಿ. ಕರ್ನಾಟಕ ವಿಧಾನಸಭೆಯಲ್ಲಿ ನಾವು ರೆಸೊಲ್ಯೂಷನ್ ಮಾಡಿದ್ವಿ, ತಮಿಳುನಾಡವ್ರು ಮಾಡಿದ್ದಾರೆ, ಎಲ್ಲರೂ ಅನೇಕ ರಾಜ್ಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಇದ್ದಾಗ ನಾವು ಏಕಾಏಕಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ಒಪ್ಪುವಂಥದ್ದಲ್ಲ. ಇದು ಖಂಡಿತವಾಗಿಯೂ ನ್ಯಾಯಾಲಯಗಳಲ್ಲಿ ಈ ಒಂದು ಏನು ಕಾನೂನು ಬಾಹಿರವಾಗಿರುವಂಥ ಒಂದು ಏನು ಕಾನೂನು ತಗೊಂಬಂದಿದ್ದಾರೆ ಇದರ ಬಗ್ಗೆ ಖಂಡಿತವಾಗಿಯೂ ನಾವು ಪ್ರಶ್ನೆ ಮಾಡಲೇಬೇಕು. ಈಗ ಕಳೆದ ಬಿಜೆಪಿ ಸರ್ಕಾರಕ್ಕೆ 40% ಕಮಿಷನ್ ಸರ್ಕಾರ ಅಂತೇಳಿ ತಾವು ಹೋರಾಟವನ್ನು ರೂಪಿಸಿದ್ರೆ, ಚುನಾವಣೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿ, ಈಗ ನೀವೇ ನೆನೆಸಿದಂಥ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗ 40% ಕಮಿಷನ್ಗೆ ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ, ಯಾವುದೇ ಪುರಾವೆಗಳಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಅಂದರೆ ಗುತ್ತಿಗೆದಾರ ಸಂಘ ಏನು ಆರೋಪ ಮಾಡಿತ್ತು ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಅಂದರೆ ತಾವು ಮಾಡಿದ ಆರೋಪಗಳು ಅಂದರೆ ಸುಳ್ಳು ಅಂತ ಆಯಿತು. ನೋಡಿ, ಅವಾಗ ಒಂದು ಕಡೆ ಪ್ರೂವ್ ಆಗೋದು ಒಂದು ಕಡೆ, ಇನ್ನೊಂದು ಆವತ್ತಿನ ಸಂದರ್ಭದಲ್ಲಿ ಬಹಿರಂಗವಾಗಿಯೇ ಅನೇಕ ಪ್ರಕರಣಗಳು ನಡೀತು. ಅನೇಕ ಕಾಂಟ್ರಾಕ್ಟರ್ಗಳು ಸೂಸೈಡ್ ಮಾಡಿಕೊಂಡ್ರು ಮತ್ತು ಈ ವಿಷಯದ ಬಗ್ಗೆ ಅವರು ಅನೇಕ ಜನ ಪ್ರಸ್ತಾಪನೂ ಕೂಡ ಮಾಡಿದರು. ಆ ವಿಚಾರ ಆಧಾರಿತ ಮೇಲೆ ನಾವು ಕೂಡ ಮಾತಾಡಿದ್ದು ಅಲ್ವಾ. ಈಗ ನಾಗಮೋಹನ್ ದಾಸ್ ಸಮಿತಿಯವ್ರ ಮುಂದೆ ಏನು ಪ್ರೂಫ್ ಸಿಕ್ಕಿದೆ, ಏನು ಬಂದಿದೆ, ಅದು ಕೆಲವುದೆಲ್ಲ ಏನಾಗ್ತದೆ ಕಾನೂನಿನ ಪ್ರಕಾರ ಕೋರ್ಟ್ಗಳ ಮುಖಾಂತರ, ನ್ಯಾಯಾಲಯಗಳ ಮುಖಾಂತರ ಅದು ಸ್ಪಷ್ಟ ಪುರಾವೆಗಳು ಸಿಗದೆ ಹೋದರೆ ಅವ್ರೇನು ಮಾಡೋಕ್ಕಾಗಲ್ಲ. ಅದರ ಅರ್ಥ ನಡೆದಿಲ್ಲ ಅಂತ ಅಲ್ಲ, ಆದರೆ ಅದಕ್ಕೆ ಪ್ರೂಫ್ ಬೇಕಷ್ಟೆ. ಸೊ ಅದರ ಪ್ರಕಾರ ಅವರು ವರದಿ ಕೊಟ್ಟು, ನಾನು ಪೂರ್ತಿ ವರದಿ ಓದೋಕ್ಕೆ ಹೋಗಿಲ್ಲ, ಅದು ಓದ್ಬಿಟ್ಟು ನಂತರ ಹೇಳ್ತೀನಿ.